ನಿಮ್ಮ ಕೆಲಸದ ಬಗ್ಗೆ, ನಿಮ್ಮ ಬಗ್ಗೆ ಹೆಮ್ಮೆ ಇರುವ ವ್ಯಕ್ತಿ ಬಡವ್ರ ಮನೆಯಿಂದ ಬಂದರೂ ಸ್ವೀಕರಿಸಿ. ಬಡವ್ರ ಮನೆ ನೋಡ್ತೀವಿ ಸರ್, ಬಡವ್ರ ಮನೆಯವ್ರೆ ಆ ತರ ಮಾಡ್ತಾರೆ. ಈಗ ಈಗ ಇರಕ್ಕೆ ಮನೆ ಹೌದು, ಇರಕ್ಕೆ ಹೌದು. ಮನೆ ಇರಲ್ಲ, ಅವರು ನಮ್ಮ ಹತ್ರ ಕೇಳ್ತಾರೆ. ಅವ್ರ ಅಪ್ಪನೇ ಇನ್ನೂ ಒಂದ್ ಮನೆನೂ ಕಟ್ಟಿರಲ್ಲ. ಮದ್ವೆಯಾಗಿ 30 ವರ್ಷ ಆದ್ರೂ ಅವ್ರ ಅಪ್ಪನೇ ಒಂದ್ ಮನೆ ಕಟ್ಟಿರಲ್ಲ, ನಮ್ಮ ಹತ್ರ ಮನೆ ಕೇಳ್ತಾರೆ. ಅಲ್ಲ, ಅವ್ರು ಕಟ್ಟಿಲ್ಲ ಅಂದಿರೋದಕ್ಕೆ ನಿಮ್ಮನ್ನು ಕೇಳಿರೋದು. ನಾವ್ 30 ವರ್ಷಕ್ ಮನೆ ಕಟ್ಟಕ್ ಆಗತ್ತೆ ಸರ್ ಯಾರನ್ನ? ಯಪ್ಪ, ನೋಡಿ ನೋಡಿ ಪಾಪ. ಆಗ್ಲಿ ಆಗ್ಲಿ. ಮದುವೆ ಆಗಿದೆಯಾ? ಇನ್ನು ಮದ್ವೆನೇ ಆಗಿಲ್ಲ ಸರ್ ನಮ್ದು. ಓ, ಹಿಂಗೆ ಸ್ವೀಟ್ ಮಾಡ್ಕೊಂಡಿದ್ದು ಬಿಡಿ. ಮದುವೆ ಆಗೋದು ಬಿಟ್ಟು ಅದಕ್ಕೋಸ್ಕರನೇ ಬೇಕ್ರಿ ಮಾಡ್ದು ಎಲ್ಲ ಮಾಡಿ ಇದ್ ಮಾಡಿ ಎಲ್ಲ ಬರ್ತಾರೆ, ಆಸ್ತಿ ಕೇಳ್ತಾರೆ, ಬೇಡ ಅಂತ ಹೋಗ್ತಾರೆ. ಓ, ಈ ಮೊದಲನೇ ಹುಡುಗನ ಕತೆ ಕೇಳಿದ್ರಾ? ಹಾ, ಕೇಳಿಸ್ಕೊಂಡೆ. ಇನ್ನೊಂದ್ ಯಾರು ಸ್ವಂತ ಮನೆ ಇಲ್ಲ ಅಂತ ಹೇಳಿ ಇದ್ ಮಾಡಿದ್ರು ಸರ್ ಅವನು. ಊರಾಗೆಲ್ಲ ಇದೆ ಸ್ವಂತ ಮನೆ, ಒಂದು 3 ಎಕರೆ ಜಮೀನ್ ಇದೆ, ಅಲ್ಲಿ ಮನೆ ಇದೆ. ಬಟ್ ಬೆಂಗಳೂರಲ್ಲಿ ಬೇಕು ಅಂತ, ಇಲ್ಲಿ ಮೈಸೂರಲ್ಲಿ ಇರ್ಬೇಕು ಅಂತ ಅವ್ರದ್ದು. ಇಲ್ಲ ಹಾಸನಲ್ಲಿ ಇರ್ಬೇಕು, ಇಲ್ಲ ಮೈಸೂರಲ್ಲಿ ಇರ್ಬೇಕು. ಅಲ್ಲ ಸಹ ಹಿಂಗೆ ನಿಮಗೆ ನೋಡಿ ಏನು ಅನ್ಸುತ್ತೆ ಈ ಥರದ್ದು? ಎಷ್ಟು ಹುಡುಗರು ಇವತ್ತು ಬದುಕಂಗಾಗಿದೆಯಲ್ಲ, ಏನನ್ಸುತ್ತೆ? ಒಂದೊಂದ್ಸಲಿ ಬೇಡವೇ ಬೇಡ ಮದುವೆ ಅನ್ಸ್ಬಿಡುತ್ತಾ? ನಾನ್ ಅನ್ಕೊಂಡಿದ್ದೀನಿ, ಆದ್ರೆ ಆಗ್ಲಿ ಹೋದ್ರೆ ಹೋಗ್ಲಿ, ಶಬಾಷ್. ಹೆಂಗೋ ಅಕ್ಕನ್ ಮಕ್ಳಿದಾರೆ, ತಿನ್ಕಂತಾರೆ, ಇರೋ ತನಕ ಸಂಪಾದನೆ ಮಾಡಿಡೋಣ ಅಂತ ನಾನ್ ಮಾಡಿರೋದು. ನಮ್ ಕೈಲಿ ಎಷ್ಟ್ ದಿನ ತನಕ ಆಗುತ್ತೆ ಅಷ್ಟ್ ದಿನ ತನಕ ಮಾಡೋಣ ಅಂತ ನಾನ್ ಮಾಡ್ಕೊಂಡಿದೀನಿ ಸರ್. ನಾನು ಎಷ್ಟೋ ಜನ ಮದ್ವೆ ಆಗಿಲ್ಲ ಅಂತ ಕೊರಗ್ತಾರೆ, ನಮಗೆ ಕೊರಗೆ ಇಲ್ಲ. ಇಲ್ಲಿ ಮನೆಗ್ ಹೋದ್ರೆ ನಮ್ಮ ಅಕ್ಕನ್ ಮಕ್ಳು ಸಿಗ್ತಾರೆ, ಆಟ ಆಡಿಸ್ತೀನಿ. ಜೀವನದಲ್ಲಿ ಚೆನ್ನಾಗಿದ್ದೀನಿ, ಒಟ್ಟಿಗೆ ಏನಿಲ್ಲ. ಮದ್ವೆ ಸಿಗ್ಬೇಕಂದ್ರೆ ಪುಣ್ಯ ಮಾಡಿರ್ಬೇಕು ಸರ್. ಯೋಚಿಸ್ಬೇಡಿ ಖಂಡಿತ. ಏನಂದ್ರೆ ಹುಡುಗಿ ಅಕ್ಕ ಬರ್ಬಾರ್ದು, ಅಪ್ಪ ಅಮ್ಮ ಜಾಸ್ತಿ ದಿವಸ ನಮ್ ಜೊತೆಲಿ ಇರ್ಬಾರ್ದು ಅಂತ ಎಲ್ಲ ಹೇಳಿ ಇದ್ ಮಾಡಿದ್ರು. ಅಂದ್ರೆ ನಿಮ್ಮ ಅಕ್ಕ ನಿಮ್ ಮನೆಗ್ ಬರಬಾರ್ದು? ಇನ್ನು ಮದುವೆನೇ ಆಗಿಲ್ಲ, ಫಿಕ್ಸ್ ಆಗಿಲ್ಲ. ಮತ್ ನಿಮ್ಮ ಅಪ್ಪ ಅಮ್ಮನ ಜೊತೆನೂ ಕೂಡ ಜಾಸ್ತಿ ದಿನ ಬೇಡ, ನಾವಿಬ್ರು ಸಪರೇಟ್ ಇರೋಣ ಅಂತ. ನಾನ್ ಅತ್ಲಾಗ ನೀನೇ ಬೇಡ ಅತ್ಲಾಗೆ ಬಿಡು ಅಂತ ಹೇಳಿ. ಅಲ್ಲ, ನೀನ್ ಕಟ್ಕೊಂಡು ಹೋಗಿ ಏನ್ ಸುಖ ಪಡೋಣ ಅಂತ. ಅಲ್ಲ, ಅಪ್ಪ ಅಮ್ಮ ಬೇಡ, ಅಕ್ಕ ಬೇಡ, ಮತ್ತೆ ಇನ್ನೆಂತ ಅಂತ. ನೀನೇ ಬೇಡ ಅಂತ ಹೇಳಿ ಕ್ಯಾನ್ಸಲ್ ಮಾಡಿದೆ ಸರ್ ನಾನು ಅದನ್ನ. ಅಲ್ಲ, ಒಂದ್ ಹಂತ ಹೋದ್ಮೇಲೆ ನೀನು ಬೇಡ ಅಂತ ಅಂದಿದ್ರ ಕತೆ ಹೇಳಿ. ಅಲ್ಲ, ಮದ್ವೆ ಆದ್ಮೇಲೆ ಅಂತಾರ ಅದೆಲ್ಲ ಮಾಡ್ತಾರೆ ಚೆನ್ನಾಗಿ. ನೀವು ಬೇಡ ಅಂದಿದ್ರೆ ನಮ್ಮ ಅಕ್ಕ ನಮ್ ಬಾವದಿರು ಅಂದ್ರೆ ನನಗೆ ತುಂಬಾ ಇಷ್ಟ ಸರ್. ನಾನು ಈಗ ಮುಂದಿನ ಕರೆ ತಗೊಳ್ಳೋಣ. ಹಲೋ, ನಮಸ್ತೆ. ನಮಸ್ತೆ ಗುರುಗಳೇ. ನಮಸ್ಕಾರ, ಹೇಗಿದ್ದೀರಿ? ಚೆನ್ನಾಗಿದ್ದೀವಿ ಗುರುಗಳೇ, ನೀವು? ಬಹಳ ಚೆನ್ನಾಗಿದ್ದೀವಿ. ಎಲ್ಲಿಂದ ಫೋನ್ ಮಾಡ್ತಿರೋದು? ಸರ್ ನಾವು ಮೈಸೂರಿಂದ. ಮೈಸೂರು? ಏನ್ ಮಾಡ್ಕೊಂಡಿರೋದು? ನಾವು ಬೇಕರಿ ಬಿಸ್ನೆಸ್ ಸರ್. ಏನ್ ಸರ್? ಬೇಕ್ರಿ? ಏನ್ ಸ್ವೀಟ್ ಎಲ್ಲ ಮಾಡ್ತೀರಿ ಹಂಗಾದ್ರೆ? ಮಾಡ್ತೀವಿ ಸರ್ ನಾವು. ಓ, ಸೂಪರ್. ಆಗ್ಲಿ, ಕಾರ್ಯಕ್ರಮ ಹೇಳಿ. ತುಂಬಾ ಖುಷಿ ಆಗ್ಸಿದೆ ಸರ್ ನಿಮ್ಮ ಹತ್ರ ಮಾತಾಡ್ತಾ. ಹೌದಾ? ಅಲ್ಲ, ನಿಮಗೆ ಆ ಕೆಲ್ಸದ ನಡುವೆ ಕಾರ್ಯಕ್ರಮ ಕೇಳಲಿಕ್ಕೆ ಬಿಡುವು ಸಿಗುತ್ತಾ? ನಂಗೆ ಫೋನ್ ಆನ್ ಮಾಡಿ ಇಟ್ಕೊಂಡು ಕೇಳ್ತಾ ಇರ್ತೀವಿ ಸರ್. ಅವಾಗ ಕೇಳ್ತಾ ಇರ್ತೀರಿ? ಸಂತೋಷ. ಬೇಕರಿ ಕೆಲಸ ಎಷ್ಟು ವರ್ಷದಿಂದ ಮಾಡ್ತಿದ್ದೀರಿ? ಸರ್ ನಾವು ಒಂದ್ 6 ವರ್ಷ ಆಯ್ತು ಸರ್ ಮಾಡಿ. 6 ವರ್ಷ? ಎಷ್ಟು ವರ್ಷ ನಿಮಗೆ? ನನಗೆ ಇವಾಗ 30 ವರ್ಷ ಸರ್. 30? ಸಂತೋಷ. ಹೇಳಿ, ಏನಾದ್ರು ಹಂಚ್ಕೊಳ್ಳೋದಿದ್ಯಾ? ಸರ್ ಏನೂ ಇಲ್ಲ ಹಂಚ್ಕೊಳ್ಳೋದು, ಮಾತಾಡ್ಬೇಕು ಅನಿಸ್ತಾ ಇತ್ತು, ಅದಕ್ಕೋಸ್ಕರ ಮಾಡಿದೆ. ಮಾತಾಡ್ಬೇಕು ಅನ್ನಿಸ್ತಿತ್ತು. ಅಂಗಡಿಲೇ ಇದ್ದೀರಾ? ನಾವು 10:30 ಆಗುತ್ತೆ ಸರ್ ಕ್ಲೋಸ್ ಮಾಡೋದು. 10:30? ಎಷ್ಟು ಜನ ಇದ್ದಾರೆ? ನಾನು, ನಮ್ಮಮ್ಮ, ನಮ್ಮಪ್ಪ, ಇಬ್ರು ಕೆಲ್ಸಕ್ಕಿದ್ದಾರೆ ಸರ್. ಇದ್ದಾರೆ? ಎಷ್ಟು ಗಂಟೆಗೆ ಶುರು ಮಾಡ್ತೀರಿ ಬೆಳಿಗ್ಗೆ? ಬೆಳಿಗ್ಗೆ 8 ಗಂಟೆಯಿಂದ ರಾತ್ರಿ 10:30 ತನಕ ಇರ್ತೀವಿ. ಊಟಕ್ಕೆ ಮನೆಗೆ ಹೋಗ್ತಿರೋ ಇಲ್ಲ ತಂದ್ಬಿಡ್ತೀರಾ? ನಮ್ಮಮ್ಮ ತಗೊಂಡ್ಬರ್ತಾರೆ, ಇಲ್ಲಿಗೆನೆ ತಗೊಂಡ್ಬರ್ತಾರೆ. ಇಲ್ಲೇ ಆಗುತ್ತೆ. ಮತ್ತೆ ಇನ್ನು ಹೋಗೋದು ಸಂಜೆ ರಾತ್ರಿ 10:30. ನೋಡಿ ಪಾಪ. ಆಗ್ಲಿ. ಮದುವೆ ಆಗಿದೆಯಾ? ಇನ್ನು ಮದುವೆನೇ ಆಗಿಲ್ಲ ಸರ್ ನಮ್ದು. ಓ, ಹಿಂಗೆ ಸ್ವೀಟ್ ಮಾಡ್ಕೊಂಡಿದ್ ಬಿಡಿ. ಮದುವೆ ಆಗೋದು ಬಿಟ್ಟು
ಅದಕ್ಕೋಸ್ಕರನೇ ಬೇಕ್ರಿ ಮಾಡ್ದು ಎಲ್ಲ ಮಾಡಿ ಇದ್ ಮಾಡಿ ಎಲ್ಲ ಬರ್ತಾರೆ, ಆಸ್ತಿ ಕೇಳ್ತಾರೆ, ಬೇಡ ಅಂತ ಹೋಗ್ತಾರೆ. ಓ, ಈ ಮೊದಲನೇ ಹುಡುಗನ ಕತೆ ಕೇಳಿದ್ರಾ? ಹಾ, ಕೇಳಿಸ್ಕೊಂಡೆ. ಅಂದ್ರೆ ನೀವು ಹೆಣ್ಣು ಹುಡುಕ್ತಾ ಇದ್ದೀರಾ? ಹುಡುಕ್ತಾ ಇದೀವಿ, ಎಲ್ಲ ಸೆಟ್ ಆಗೋ ತರ ಬರ್ತಾರೆ. ಹ್ಮ್ ಸಿಟಿಲ್ ಮನೆ ಇದೆಯಾ, ಅದಿದ್ಯಾ, ಇದಿದ್ಯಾ, ಕಾರ್ ಇದೆಯಾ ಅಂತ ಕೇಳ್ತಾರೆ. ಸಿಟಿಲಿ ಎಷ್ಟೊಂದು ಮನೆ ಅವೆ ಅಂತ ಹೇಳ್ಬೇಕು ನೀವು. ಅದ್ ನಿಮ್ದಿದ್ಯಾ ಅಂತ. ಸ್ವಂತ ಇದೆಯಾ ಅಂತ ಕೇಳ್ತಾರೆ. ವಾ, ಮೊದ್ಲು ಸ್ಟಾರ್ಟಿಂಗ್ ಹುಡುಕ್ಬೇಕಾದ್ರೆ ಸೈಟ್ ಇದೆಯಾ ಅಂತ ಕೇಳ್ತಾ ಇದ್ರು. ಈಗ ಮನೆ. ಈಗ ಸೈಟ್ ಗೀಟ್ ಎಲ್ಲ ಮಾಡ್ಕೊಂಡಿದೀವಿ, ಕಾರು ತಗೊಂಡಿದೀನಿ, ಎಲ್ಲ ಮಾಡಿದೀನಿ. ಹಾ, ಇವಾಗ ಮನೆ ಕೇಳ್ತಾರಲ್ಲ ಸರ್ ಇವಾಗ. ನೀವು ನೆಕ್ಸ್ಟ್ ಮನೆ ಕಟ್ಟಿದ್ರೆ ಇನ್ನೇನ್ ಕೇಳ್ಬೋದು? ಮನೆ ಕಟ್ಟಿದ್ರೆ ವಯಸ್ಸಾಗೋಯ್ತು, ಏನ್ ಪ್ರಯೋಜನ ಇಲ್ಲ ಅಂತಾರೆ. ಹಾ, ಯಪ್ಪ ಯಪ್ಪ, ಮೊದಲು ಸೈಟ್ ಕೇಳ್ತಾ ಇದ್ರು, ಈಗ ಮನೆ ಕೇಳ್ತಾರೆ. ನೆಕ್ಸ್ಟ್ ಮಠ ಕೇಳ್ತಾರ ಅಷ್ಟೇ, ಇನ್ನೇನ್ ಬಾಕಿ ಇಲ್ಲ. ಪಾಪ ನಿಮ್ ತಂದೆ ಅಂದ್ರೆ ನೀವು ಒಬ್ಬರೇ ಮಗನಾ? ಒಬ್ನೇ ಮಗ ಸರ್, ಒಬ್ಬ ಅಕ್ಕ, ಒಬ್ಬ ನಾನೊಬ್ಬ. ಅಕ್ಕನ ಮದುವೆ ಆಗಿದೆ? ಮದುವೆ ಆಗಿದೆ ಸರ್ ಅವ್ರದ್ದು. ಸೊ ಈಗ ತಾಯಿ ತಂದೆಗೆ ನಿಮ್ದೊಂದು ದಡ ಸೇರಿಸ್ಬೇಕು ಅನ್ನೋ ಆಸೆ. ಸರ್ ಹೌದು. ಅಂದಾಜು ಎಷ್ಟು ನೋಡಿದ್ದೀರಿ ಇಲ್ಲಿವರೆಗೂ? ಒಂದ 10 ನೋಡಿದೀವಿ. ಒಂದ 3 ಮಧ್ಯದಾರದಿಂದ ಕ್ಯಾನ್ಸಲ್ ಆಗಿದ್ದಾವೆ. ಮಧ್ಯದವರು? ಹಾ. ಓಹೋ, ಈ ನಿಮ್ ಬಗ್ಗೆ ತುಂಬಾ ಪ್ರಮೋಷನ್ ಮಾಡೋರು. ಪ್ರವಚನ ಮಾಡ್ತಾರಲ್ಲ. ಏನ್ ಹೇಳ್ಕೊಟ್ಟಿರ್ಬೋದು ಅವ್ರ ಅಂದಾಜು? ಅದೇ ಮನೆ ಇಲ್ಲ, ಜಮೀನ್ ಇಲ್ಲ, ಅವ್ರ ಅಕ್ಕನ ಮನೆ ಅದು ಬೇಕ್ರಿ, ಅವ್ರು ಮಾಡ್ಕೊಟ್ಟಿರೋದು ಅಂತ ಹೇಳಿರ್ತಾರೆ. ಇನ್ನೇನಷ್ಟೇ, ಇನ್ನೇನು ಹೇಳಕ್ ಇನ್ನೇನಿಲ್ಲ ಅಲ್ಲಿ. ಮುಗೀತು. ಒಳ್ಳೆ ಹುಡುಗ, ಎಲ್ಲ ಅವ್ರ ಅಕ್ಕವ್ರ ಮನೆಯವ್ರು ಮಾಡ್ಕೊಟ್ಟವ್ರೆ ಅಂತ ಹೇಳ್ತಾರೆ. ಅದು ಹೆಂಗ್ ಶುರು ಮಾಡ್ತಾರೆ ಅಂದ್ರೆ, ಬಹಳ ಒಳ್ಳೆ ಹುಡುಗ ಆದ್ರೆ ಅಂದ್ಬಿಡ್ತಾರೆ. ಅದೇ ತರ ಹೇಳೋದು. ಕೆಮ್ಮೂರ್ ಹಂಗೋದು. ಇನ್ನೊಂದ 6 ಸ್ವಂತ ಮನೆ ಇಲ್ಲ ಅಂತ ಹೇಳಿ ಇದ್ ಮಾಡಿದ್ರು ಸರ್ ಅವನು. ಊರಾಗೆಲ್ಲ ಇದೆ ಸ್ವಂತ ಮನೆ, ಒಂದು 3 ಎಕರೆ ಜಮೀನ್ ಇದೆ, ಹಳ್ಳಿಯಲ್ಲಿ ಮನೆ ಇದೆ. ಬಟ್ ಬೆಂಗಳೂರಲ್ಲಿ ಬೇಕು ಅಂತ, ಇಲ್ಲಿ ಮೈಸೂರಲ್ಲಿ ಇರ್ಬೇಕು ಅಂತ ಅವ್ರದ್ದು. ಇಲ್ಲ ಹಾಸನಲ್ಲಿ ಇರ್ಬೇಕು, ಇಲ್ಲ ಮೈಸೂರಲ್ಲಿ ಇರ್ಬೇಕು. ಅಲ್ಲ ಸಹ ಹಿಂಗ ನಿಮ್ಗೆ ನೋಡಿ ಏನ್ ಅನ್ಸುತ್ತೆ, ಈ ತರದ್ದು ಎಷ್ಟು ಹುಡುಗರು ಇವತ್ತು ಬದುಕಂಗಾಗಿದೆಯಲ್ಲ, ಏನ್ ಅನ್ಸುತ್ತೆ? ಒಂದೊಂದ್ಸಲಿ ಬೇಡವೇ ಬೇಡ ಮದುವೆ ಅನ್ಸ್ಬಿಡುತ್ತಾ? ನಾನ್ ಅನ್ಕೊಂಡಿದ್ದೀನಿ, ಆದ್ರೆ ಆಗ್ಲಿ, ಹೋದ್ರೆ ಹೋಗ್ಲಿ, ಶಬಾಷ್. ಹೆಂಗೋ ಅಕ್ಕನ್ ಮಕ್ಳಿದಾರೆ, ತಿನ್ಕಂತಾರೆ, ಇರೋ ತನಕ ಸಂಪಾದನೆ ಮಾಡಿಡೋಣ ಅಂತ ನಾನ್ ಮಾಡಿರೋದು. ನಮ್ ಕೈಲಿ ಎಷ್ಟ್ ದಿನ ತನಕ ಆಗುತ್ತೆ ಅಷ್ಟ್ ದಿನ ತನಕ ಆಡೋಣ ಅಂತ ನಾನ್ ಮಾಡ್ಕೊಂಡಿದ್ದೀನಿ ಸರ್. ನಾನು ನೋಡಿ ಇರ್ಲಿ ಭರವಸೆ ಕಳ್ಕೊಳ್ಳೋದು ಬೇಡ. ಬಟ್ ನಾನು ಯಾಕೆ ಅದನ್ನು ಕೇಳಿದೆ ಅಂದರೆ, 30 ಆಗಿಲ್ಲ ಅಂದಾಗ ನಿಮಗೆ ದುಃಖ ಇರಲ್ಲ, ಈ ತಾಯಿ ತಂದೆಯರಿಗೆ ಏನೇನೋ ಅನ್ನಿಸ್ತಾ ಇರುತ್ತೆ, ಅವ್ರು ನಿಮ್ಮ ಮೇಲೆ ಪ್ರೆಷರ್ ಆಗ್ತಾ ಇರ್ತಾರೆ. ನಾನು ನಮ್ಮ ಅಮ್ಮನಿಗೆಲ್ಲ ಹೇಳ್ತಾ ಇರ್ತೀನಿ, ಸುಮ್ನಿರಮ್ಮ, ತಿನ್ನಕ್ಕೂ ಇದಾರೆ, ಎಲ್ಲ ಮಾಡ್ತಾರೆ, ಅಕ್ಕನ ಮಕ್ಳಿದಾರೆ, ಮಾಡ್ತಾರೆ ಬಿಡು, ಯಾಕೆ ಯೋಚನೆ ಮಾಡ್ತಿ, ಇರೋ ತನಕ ಆರಾಮಾಗಿ ಇದ್ಬಿಟ್ಟು ಹೋಗೋಣ ಅಂತ ನಾನು ಹೇಳ್ತೀನಿ. ನಿಜ ನೋಡಿ, ನನ್ನ ಪ್ರಕಾರ ಎಲ್ಲ ಹುಡುಗರಿಗೂ, ಎಸ್ಪೆಷಲಿ ಇಂತಹ ಮದುವೆ ವಿಚಾರದಲ್ಲಿ ಯಾಕೋ ವಿಳಂಬ ಆಗ್ತಾ ಇರೋ ಗಂಡು ಮಕ್ಕಳು ನಿಮ್ಮ ಥರ ಯೋಚನೆ ಮಾಡೋದು ಬಹಳ ಅಪರೂಪ ಆಗಿದೆ. ನೋಡಿ ಏನಾಗ್ಬಿಡುತ್ತೆ, ಈ ಮನೆ ಇಲ್ಲ ಅಥವಾ ಇಂಥದ್ದೇನೋ ಕಾರಣ ಕೊಟ್ಟಾಗ ಆ ಹುಡುಗರು ಕುಗ್ಗು ಹೋಗ್ಬಿಡ್ತಾರೆ. ಅಂದರೆ ಇನ್ನು ಅದನ್ನು ಮಾಡಿ ನಾನು ಯಾವಾಗ ಮದುವೆ ಆಗೋದು ಅಂತ ಮಾಡಿದ್ರು ಮನೆ ಬೇಕು, ಈಗ ಸೈಟ್ ಬೇಕು ಅಂದ್ರು ಸರ್, ಸೈಟ್ನು ಮಾಡೋದ್ ನಮ್ಮ ಅಕ್ಕ ಭಾವ ಎಲ್ಲ ಸೇರ್ ಮಾಡ್ಕೊಟ್ರು. 70 ಲಕ್ಷದ ಸೈಟ್ ತಕ್ಕೊಟ್ಟಿದ್ದಾರೆ. ನಾನೇ ಅಷ್ಟು ಹಾಕಿ, ಅವರು ಇನ್ನಷ್ಟು ಹಾಕಿ ಕೊಡ್ಬೇಕಿತ್ತು ಅವರು ನನಗೆ, ಅದನ್ನೆಲ್ಲ ಕೊಟ್ಬಿಟ್ಟು ಹಾಕಿ ಮಾಡ್ಕೊಟ್ಟಿದ್ದಾರೆ. ಕಾರು ತಕ್ಕೊಟ್ಟಿದ್ದಾರೆ. ಈಗ ಮನೆ ಕೇಳ್ತಾರಲ್ಲ ಸರ್, ಈ ತರ ಮಾಡ್ತಾರೆ ಹೆಣ್ಣೆತ್ತವ್ರು. ನಾವು ನಮ್ಮ ಅಕ್ಕನ್ ಮಾಡ್ಬೇಕಾದ್ರೆ ಮನೇನು ಕೇಳಿರ್ಲಿಲ್ಲ, ಏನು ಕೇಳಲಿಲ್ಲ, ಹುಡುಗ ಒಳ್ಳೆನಾಗಿದ್ರೆ ಸಾಕು ಅಂತ ಹೇಳಿ ಮಾಡ್ಕೊಟ್ಟಿದ್ದು. ಇವತ್ತು ನಮ್ಮ ಅಕ್ಕ ಭಾವ, ನಮ್ ಭಾವರಣ್ಣ ಎಲ್ಲ ಜಾಯಿಂಟ್ ಫ್ಯಾಮಿಲಿ, ಒಂದ್ ದಿವಸನೂ ಜಗಳ ಆಡಿಲ್ಲ, ಏನಿಲ್ಲ, ಬಂಗಾರದಂಗಿದ್ದಾರೆ. ಅವ್ರ ನಾವ್ ಮದುವೆ ಮಾಡ್ಕೊಟ್ಟಾಗ ಅವರು ಬಾಡಿಗೆ ಮನೆಯಲ್ಲೆಲ್ಲ ಇದ್ದಿದ್ದು. ಇವತ್ತು ಒಂದ್ 4-5 ಮನೆ ಕಟ್ಟಿದ್ದಾರೆ, ಒಂದ್ 5 ಸೈಟ್ ಮಾಡಿದ್ದಾರೆ. ಅಲ್ಲ ವಿಚಿತ್ರ ನೋಡಿ, ಹುಡುಗಿರಪ್ಪ ಇವಾಗ
ಅವ ಹುಡುಗಿರ ಅಪ್ಪಂಗೆ 50-52 ವಯಸ್ಸಿಗೆ ಬಂದಾಗ ಹಾಗೇನೂ ಒಂದು ಮನೆ ಕಟ್ಕೊಂಡಿರ್ತಾನೆ. ಬಟ್ ಮಗ್ಳಿಗೆ ಸಿಗೋ ಅಳಿಯ ಮಾತ್ರ 27ಕ್ಕೆ ಮನೆ ಕಟ್ಟಿರ್ಬೇಕು. ನಮ್ದೊಂದ್ ಹಂಗೆ ಆಯ್ತು ಸರ್. ಹುಡುಗಿ ಎಲ್ಲ ನೋಡ್ಕೊ ಬಂದಿದ್ದು ಅವ್ರ ಅಪ್ಪನ್ಗೆ ಇಷ್ಟ ಇದೆ ಕೊಡಕ್ಕೆ. ಹ್ಮ್ ಅವ್ರ ಹಳೆ ಮಯ್ಯ ಇದ್ದಾನೆ, ಹಿರೇ ಮಗಳು ಗಂಡ, ಹ್ಮ್ ಅವರು ಇವಾಗ ಮನೆ ಕಟ್ಟಿದ್ದಾರೆ. ಹ್ಮ್ ಅವ್ರು ಎರೆ ಮಳೆ ಮೈ ಕರ್ಕ ಬಂದಿದ್ದಾಗ ಇಲ್ಲಿ ನೋಡಕ್ಕೆ ಅಂತ ಹ್ಮ್ ಸ್ವಂತ ಮನೆ ಇಲ್ಲ ಅಂತ ಹೋದ್ನಂತೆ. ಅವನ್ ಮದುವೆಗೆ 5-6 ವರ್ಷಕ್ಕೆ ಮನೆ ಕಟ್ಟವನ ಅವನು. ಅಲ್ಲಿ ಸ್ವಂತ ಮನೆ ಇಲ್ಲ ಅಂತ ಹೇಳ್ಕೊಂಡ್ ಕರ್ಕೊಂಡ್ ಹೋಗಿದ್ದಾನೆ. ಇದ್ಲು ಮಸಿಗ್ ಬುದ್ಧಿ ಹೇಳತಂತಂಗ ಆಯ್ತು ಕತೆ. ಅವನು ಅವ್ರ ಅಪ್ಪಗೂ ಮನೆ ಇಲ್ಲ, ಹುಡುಗಿ ಅಪ್ಪನ್ಗೂ ಅವ್ರ ಮನೆಯಲ್ಲ ಇದೆ, ಹಳೆಯನ್ ಮನೇಲಿ, ಹಿರೇಹಳೆಯನ್ ಮನೆಯಲ್ಲಿ. ಇದು ಇನ್ನೂ ದುರಂತ ಇದು. ಅವ್ರು ನಿಮಗ್ ಮನೆ ಕೇಳ್ತಾವ್ರೆ. ನಮಗ್ ಮನೆ ಕೇಳ್ತಾರೆ. ಯಪ್ಪ ಸಮಸ್ಯೆ ಅಷ್ಟೇ, ಇನ್ನೇನಿಲ್ಲ. ಇರ್ಲಿ ಇರ್ಲಿ ಹ್ಯಾಪಿ ಆಗಿದ್ದೀನಿ ನಿನ್ನ ಹತ್ರ, ಸಿಂಗಲ್ ಆಗಿದ್ರೆ. ಖುಷಿಯಾಗಿರಿ, ಪರವಾಗಿಲ್ಲ. ನಿಮ್ ಪ್ರಯತ್ನ ನೀವು ಮಾಡ್ತಾ ಇರಿ. ಯಾಕಂದ್ರೆ ನೋಡಿ, ಪ್ರಯತ್ನ ಎಷ್ಟೋ ಜನ ಮದ್ವೆ ಆಗಿಲ್ಲ ಅಂತ ಕೊರಗ್ತಾರೆ, ನಮಗೆ ಕೊರಗೆ ಇಲ್ಲ. ಇಲ್ಲಿ ಮನೆಗೆ ಹೋದ್ರೆ ನಮ್ಮ ಅಕ್ಕನ ಮಕ್ಳು ಸಿಗ್ತಾರೆ, ಆಟ ಆಡಿಸ್ತೀನಿ. ಜೀವನದಲ್ಲಿ ಚೆನ್ನಾಗಿದ್ದೀನಿ, ಒಟ್ಟಿಗೆ ಏನಿಲ್ಲ. ಮದ್ವೆ ಸಿಗ್ಬೇಕಂದ್ರೆ ಪುಣ್ಯ ಮಾಡಿರ್ಬೇಕು ಸರ್. ಯೋಚಿಸ್ಬೇಡಿ ಖಂಡಿತ. ಏನಂದ್ರೆ ಈ ಸಮುದ್ರದಲ್ಲಿ ಮರಳಬೇಕು ಅಂದ್ರೆ ದಡದಲ್ಲೇ ಸಿಗುತ್ತೆ. 10 ರತ್ನಗಳಿಗೆ ಸ್ವಲ್ಪ ಇಳಿಬೇಕು, ಮಧ್ಯಕ್ಕೆ ಹೋಗ್ಬೇಕು, ಸಮಯ ಹಿಡಿಯುತ್ತೆ. ಯಾಕಂದ್ರೆ ಈ ಕಾರ್ಯಕ್ರಮದಲ್ಲಿ ನೀವು ನೋಡಿರೋ ಹಾಗೆ ಒಂದು ತಪ್ಪು ಆಯ್ಕೆ ಜೀವನವನ್ನ ಎಂತ ದುರಂತ ಮಾಡ್ಬಿಡುತ್ತಲ್ವಾ. ಪರವಾಗಿಲ್ಲ, ಇನ್ನೊಂದು ಸ್ವಲ್ಪ ಸಮಯ ತಗೊಳ್ಳೋಣ. ಆದರೆ ನೀವು ಏನಿವತ್ತು ಒಂದು ನಗುಮುಖದಿಂದ ಇದ್ದೀರಿ, ಭರವಸೆಯಿಂದ ಇದ್ದೀರಿ, ಕೆಲಸ ಮಾಡ್ತಾ ಇದ್ದೀರಿ, ದುಡಿಮೆ ಮಾಡ್ತಾ ಇದ್ದೀರಿ. ಯಾಕಂದರೆ ಇಷ್ಟು ದುಡಿಮೆ, ಇಷ್ಟು ಒಂದೆಲ್ಲ ಸ್ವಲ್ಪ ವ್ಯವಸ್ಥೆಗಳು ಚೆನ್ನಾಗಿದ್ರೆ 35ಕ್ಕಾದ್ರೂ ನಡೆಯುತ್ತೆ, 40ಕ್ಕಾದ್ರೂ ನಡೆಯುತ್ತೆ. ಮಾಡ್ತಾ ಇದೀವಿ ನಾವು ದುಡಿಮೆ, ಮಾಡಿ ಸರ್, ಅದರಲ್ಲಿ ನಿಲ್ಲಿಸೋದು ಬೇಡ. ಯಾಕಂದರೆ ಹೊಟ್ಟೆ ಬಟ್ಟೆಗಿದ್ರೆ ಮಿಕ್ಕಿದ್ದ ಆಮೇಲೆ. ನಾವು ಇನ್ನು ಆಮೇಲಿಂದ್ರ ಬಗ್ಗೆ ಯೋಚನೆ ಮಾಡಿ ಹೊಟ್ಟೆ ಬಟ್ಟೆದು ದಾರಿ ಬಿಟ್ಬಿಟ್ಟು ಅಂದ್ರೆ ಎಲ್ಲ ಕಳ್ಕೊಂಡ್ಬಿಡ್ತೀವಿ. ಯಾಕಂದ್ರೆ ಮದುವೆ ಆಗಿಲ್ಲ ಅಂತ ಸತ್ತವ್ರಿಗಿಂತ ಊಟ, ಬಟ್ಟೆ ಅಥವಾ ಒಂದು ಸರಿಯಾದ ವ್ಯವಸ್ಥೆ ಇಲ್ಲ ಅನ್ನೋದು ಇದೆಯಲ್ಲ, ಅದು ಸಾವು, ದುರಂತ ಅದು. ಹಾಗಾಗಿ ಇದು ಆಪ್ಷನ್. ಓಕೆ, ಆಗಬೇಕು, ನೋಡ್ತಾ ಇದ್ದೀವಿ, ಆಗೋಣ. ನಿಮಗೆ ಯಾರು ಎಷ್ಟು ಹೇಳಿ ನಿಮ್ಮನ್ನು ಕೆಡಿಸೋಕೆ ಬಂದರೂ ಕೂಡ ಆ ಗಳಿಗೆ ಕೂಡು ಬಂದ್ಬಿಟ್ರೆ ಅದೇ ಆಗುತ್ತೆ. ಜೊತೆಗೆ ನಮ್ಮ ಪ್ರಯತ್ನವೂ ಇರಬೇಕು. ಮೊದ್ಲು ಸ್ಟಾರ್ಟಿಂಗ್ ಒಂದು ನೋಡಿದ್ದು, ಹುಡುಗಿ ನೀ ಅಕ್ಕ ಬರ್ಬಾರ್ದು, ಅಪ್ಪ ಅಮ್ಮ ಜಾಸ್ತಿ ದಿವಸ ನಮ್ ಜೊತೆಲಿ ಇರಬಾರ್ದು ಅಂತ ಎಲ್ಲ ಹೇಳಿ ಇದ್ ಮಾಡಿದ್ರು. ಅಂದ್ರೆ ನಿಮ್ಮ ಅಕ್ಕ ನಿಮ್ ಮನೆಗ್ ಬರಬಾರ್ದು? ಇನ್ನು ಮದುವೆನೇ ಆಗಿಲ್ಲ, ಫಿಕ್ಸ್ ಆಗಿಲ್ಲ. ಮತ್ ನಿಮ್ಮ ಅಪ್ಪ ಅಮ್ಮನ ಜೊತೆನೂ ಕೂಡ ಜಾಸ್ತಿ ದಿನ ಬೇಡ, ನಾವಿಬ್ರು ಸಪರೇಟ್ ಇರೋಣ ಅಂತ. ನಾನ್ ಅತ್ಲಾಗ ನೀನೇ ಬೇಡ ಅತ್ಲಾಗೆ ಅಲ್ಲ, ನೀನ್ ಕಟ್ಕೊಂಡು ಹೋಗಿ ಏನ್ ಸುಖ ಪಡೋಣ ಅಂತ. ಅಲ್ಲ, ಅಪ್ಪ ಅಮ್ಮ ಬೇಡ, ಅಕ್ಕ ಬೇಡ, ಮತ್ತೆ ಇನ್ನೆಂತ ಅಂತ. ನೀನೇ ಬೇಡ ಅಂತ ಹೇಳಿ ಕ್ಯಾನ್ಸಲ್ ಮಾಡಿದೆ ಸರ್ ನಾನು ಅದನ್ನ. ಅಲ್ಲ, ಒಂದು ಹಂತ ಹೋದ್ಮೇಲೆ ನೀನು ಬೇಡ ಅಂತ ಅಂದಿದ್ರ ಕತೆ ಹೇಳಿ. ಅಲ್ಲ, ಮದ್ವೆ ಆದ್ಮೇಲೆ ಅಂತಾರ ಅದೆಲ್ಲ ಮಾಡ್ತಾರೆ ಚೆನ್ನಾಗಿ. ನೀವು ಬೇಡ ಅಂದಿದ್ರೆ ನಮ್ಮ ಅಕ್ಕ, ನಮ್ ಬಾವದಿರು ಅಂದ್ರೆ ನನಗೆ ತುಂಬಾ ಇಷ್ಟ ಸರ್. ನಾನು ಅದು ಯಾರು ಏನಂದ್ರು ನಾನು ತಡ್ಕೊಳಲ್ಲ ಅವರಿಗೆ. ಪಾಪ ನೋಡಿ, ಈಗ ನಿಮ್ಮ ಬದುಕಿಗೆ ಏನೋ ಒಳ್ಳೇದಾಗ್ಲಿ ಅಂತ ಅವರು ಇಷ್ಟು ಅಂದ್ರೆ ಭಾವ ಒಬ್ಬ ತಂದೆ ಜಾಗದಲ್ಲಿ ನಿಂತು, ಒಬ್ಬ ಅಣ್ಣನ ಜಾಗದಲ್ಲಿ ನಿಂತು ನಿಮಗೆ ಅಯ್ಯೋ ಸೈಟ್ ಮಾಡಿದ್ರೆ ಇವ್ರಿಗೂ ಯಾರು ಹೆಣ್ಣು ಕೊಡ್ತಾರೆ ಏನೋ ಅಂತ ಒಂದು ಸೈಟ್ ಮಾಡೋದು. ಬಹುಶಃ ಅವ್ರು ಇನ್ನೂ ನಿಮಗೋಸ್ಕರ ಏನೇನೋ ಮಾಡೋರು ಮಾಡ್ಬೋದು. ಆದ್ರೆ ಈಗ ಬರೋರ ಆಸೆಗಳು ಹಿಂಗೆ ಒಂದೊಂದೇ ಹೋಗ್ತಾ ಹೋದ್ರೆ ಅವ್ರ ತಾನೇ ಎಷ್ಟು ಮಾಡ್ತಾರೆ. ಹಾಗಾಗಿ ನೀವೇ ಒಂದು ನಿರ್ಧಾರಕ್ಕೆ ಬಂದ್ಬಿಡ್ಬೇಕು. ಓಕೆ ಮಾಡೋಣ, ಮನೇನೂ ಕಟ್ಟೋಣ. ಆದರೆ ಇಲ್ಲಿ ಬಂದು ಆಸೆ ವ್ಯಕ್ತಪಡಿಸಿ, ಆರ್ಡರ್ ಮಾಡಿ, ಕಂಡೀಷನ್ಸ್ ಹಾಕಿ ಆಗೋ ಸಂಬಂಧಗಳು ಎಷ್ಟು ದಿನ ನಿಲ್ತವೆ? ಅದಕ್ಕೋಸ್ಕರ ನಾನು ಅದನ್ನ ಕ್ಯಾನ್ಸಲ್ ಮಾಡಿದೆ ಸರ್. ನೀನು ಬೇಡ, ನೀನ್ ಸವಾಸನೂ ಬೇಡ. ಯಾಕಂದ್ರೆ ಇಂಥ ಕಂಡೀಷನ್ಸ್ ಹಾಕಿ ಬರ್ತಾವಲ್ಲ ಸರ್, ಒಂದು ಹಂತ ಆದ್ಮೇಲೆ ಮತ್ತೆ ತಾಯಿ ಮನೆ ಮಾತು ಕೇಳೋಕೆ ಶುರು ಮಾಡಿಬಿಟ್ಟು ಮತ್ತೆ ಎಡವಟ್ಟು ಮಾಡ್ಬಿಡ್ತವೆ. ಇಲ್ಲಿ ತುಂಬಿಕೊಂಡೆಲ್ಲ ಅಲ್ಕೊಂಡೋಗ್ಬಿಡ್ತವೆ. ಆಮೇಲೆ ಆಗ್ಲಿ ಫೈನ್, ಚಿಕ್ಕ ಪುಟ್ಟದಾಗಿ ಓಕೆ, ನಮ್ಗೆ ಕುಡಿಬಾರ್ದು, ತಿನ್ನಬಾರ್ದು, ಸೇದಬಾರ್ದು ಅಥವಾ ಈ ಥರದ್ದು. ಓಕೆ, ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಮನೆ ಇರಬೇಕಂತ ಕೇಳೋದು ತಪ್ಪಲ್ಲ. ಯಾಕಂದ್ರೆ ಒಂದು ಹುಡುಗಿ ಒಂದೊಳ್ಳೆ ಭದ್ರತೆಯ ಜೀವನ ಕಟ್ಟಿಕೊಳ್ಳೋದ್ರಲ್ಲಿ ತಾನೇನೋ ಆಸೆ ಪಡೋದು ತಪ್ಪಿಲ್ಲ.
ಹ್ಮ್ ಆದರೆ ತೀರಾ ತವ್ರ ಮನೆಯವರು ಅದು ಅಪ್ಪ ಅಮ್ಮನ ದೂರ ಮಾಡಿ ಅಥವಾ ಅಕ್ಕಂದಿರು ಬರಂಗಿಲ್ಲ ಅಥವಾ ಹಿಂಗೆ ಹಂಗೆ ಇವೆಲ್ಲ ಬರ್ತಾವೆ ಅಂದ್ರೆ ಅರ್ಥ ಅವ್ರು ನಿಮ್ಮ ಬದುಕಲ್ಲಿ ನೆಮ್ಮದಿ ಕೊಡ್ಲಿಕ್ಕೆ ಬರ್ತಾ ಇಲ್ಲ, ಅವರು ಒಂದು ನೆಲೆ ಕಂಡುಕೊಳ್ತಾರಷ್ಟೇ ಬಂದು. ಹ್ಮ್ ಅದಕ್ಕೋಸ್ಕರನೇ ಕ್ಯಾನ್ಸಲ್ ಮಾಡಿದೆ ನಾವು ಅದನ್ನ. ಒಳ್ಳೇದಾಯ್ತು. ಯಾಕಂದ್ರೆ ಕೆಲವೊಮ್ಮೆ ಅಯ್ಯೋ ಮದುವೆ ಆದ್ರೂ ಸಾಕು, ನಾನು ಅಪ್ಪ ಅಮ್ಮನ ಜೀವನೇ ಬಿಡ್ತೀನಿ ಅನ್ನೋ ರೇಂಜ್ಗೆ ಇರ್ತಾರೆ ಕೆಲವೊಬ್ಬರು. ಇಲ್ಲ ಸರ್, ನಮ್ದೆಲ್ಲ ಆತರ ಇಲ್ಲ. ಆದ್ರೆ ಆಗ್ಬೋದು, ಒಳ್ಳೆ ತಂದಾಗಿದ್ರೆ ನಮ್ಮ ಅಪ್ಪ ಅಮ್ಮನೆಲ್ಲ ನೋಡ್ಕೊಂಡು, ನಾವು ಜಾಯಿಂಟ್ ಫ್ಯಾಮಿಲಿ ತರ ಇರೋದು. ನಮ್ ಭಾವ, ನಮ್ಮ ಅಕ್ಕ, ಸೂಪರ್ ಎಲ್ಲ ನಾವು ನೋಡಿದ್ರೆ ಏನಂತೀರ ನೀವು, ಆತರ ಇದೆ. ಆ ತರಕ್ ಬಂದ್ಬಿಟ್ಟು ಹುಳಿ ಹಿಂಡಾಕ್ ಬಂದ್ರೆ ನಾನು ಯಾರನ್ನೂ ಸಹಿಸಲ್ಲ ಸರ್. ನಾನು ಅದಕ್ಕೆ ಅವಕಾಶ ಕೊಡಬಾರ್ದು. ಯಾಕಂದ್ರೆ ಜೀವನ ನಾವು ಎಷ್ಟು ಜನರೊಂದಿಗೆ ಬದುಕುದು ಅನ್ನೋದಕ್ಕಿಂತ ನಮ್ಮನ್ನು ನಂಬಿಕೊಂಡಿರುವ ಅಥವಾ ನಮಗಾಗಿ ಮಿಡಿಯುವ ಹೃದಯಗಳಿಗೋಸ್ಕರ ನಮ್ಮ ಬದುಕಲ್ಲಿ ಎಲ್ಲವನ್ನ ತ್ಯಾಗ ಮಾಡಿದ್ರು ಅದೇನು ಕಡಿಮೆ ಇಲ್ಲ. ಯಾಕಂದರೆ ನಾನು ಇಷ್ಟಪಟ್ಟ ಅಥವಾ ನನ್ನ ಬದುಕನ್ನು ನಾನು ಚೆನ್ನಾಗಿ ಕಟ್ಟಿಕೊಂಡೆ ಅನ್ನೋದಕ್ಕಿಂತ ಹಾಗೆ ನನ್ನ ಬದುಕನ್ನು ಕಟ್ಟಿಕೊಳ್ಳುವ ನಿಟ್ಟಿನಲ್ಲಿ ಈ ಎತ್ತರಕ್ಕೆ ಬರಲಿಕ್ಕೆ ಏಣಿ ಹಾಕಿದೆ ಎಲ್ಲರನ್ನು ಒದ್ದು ಬಂದರೆ ಒಂದೇ ಸತಿ ಬೀಳ್ತೀರಾ. ಯಾಕಂದ್ರೆ ಕೆಳಗಡೆ ಏಣಿನೇ ಇರಲ್ವಲ್ಲ, ಯಾಕಂದ್ರೆ ಎಲ್ಲರನ್ನು ಒದ್ದು ಬಂದ್ಬಿಟ್ಟಿರ್ತೀರಾ, ಒಂದು ದಿವಸ ಬೀಳ್ತೀರಾ. ಅವತ್ತ ಈ ಏಣಿ ಹಾಕಿದವ್ರು ನೆನಪಾಗ್ತಾರೆ, ಬಟ್ ಕಾಲ ಮೀರಿ ಹೋಗ್ಬಿಟ್ಟಿರುತ್ತೆ. ಹಾಗಾಗಿ ಇವತ್ತು ಅವರು ಅಕ್ಕ ಭಾವ ಅವ್ರ ಕೈಲಾದವ್ರು ಮಾಡಿದ್ದಾರೆ, ಮುಂದೂ ಮಾಡ್ತಾರೆ. ಬಟ್ ನಿಮ್ಮ ದೊಡ್ಡ ಗುಣ ಮೌಲ್ಯಕ್ಕೆ ಬೆಲೆಯೇ ಹೊರತು ಹೆಣ್ಣಿಗೆ ಆಸೆ ಪಟ್ಟು ಅಥವಾ ಹೆಂಗಾದರೂ ಸರಿ ಮದುವೆ ಆಗಿಬಿಡ್ಬೇಕು ಅಂತ ಆಸೆ ಪಟ್ಟು ನಾನು ನನ್ನ ಸಂಸ್ಕಾರವನ್ನು ಮರೆಯೋಕೆ ಅಥವಾ ನನಗೆ ನೆರವಾದವರು ನನಗೋಸ್ಕರ ಬದುಕಿರೋರಿಗೆ ನಾನು ದೂರ ಮಾಡಿಕೊಡ್ಲಿಕ್ಕೆ ನಾನು ತಯಾರಿಲ್ಲ. ಅಂದರೆ ಈ ದೃಢತೆಯನ್ನು ವ್ಯಕ್ತಪಡಿಸ್ತಾ ನಾನು ಅದಕ್ಕೆ ಕಟ್ಟುಬದ್ಧವಾಗಿ ನಿಂತುಬಿಟ್ರೆ ಬರೋರು ಬರ್ತಾರೆ, ಉಳಿಯೋರು ಉಳಿತಾರೆ, ಇಲ್ಲ ಫೇಕ್ ಇರೋ ಹೊಂಟೋಗ್ತವೆ. ನಾವು ಅವ್ರ ಇಚ್ಛೆಯಂತೆ ನೀವು ತುಂಬ ಫೇಕ್ ಆಗ್ಲಿಕ್ಕೆ ಹೋದ್ರೆ ನಾಳೆ ನೀವು ಅಡವಟ್ ಮಾಡ್ಕೊಳ್ತೀರ. ಇರಲಿ, ಯಾಕಂದ್ರೆ ನೋಡಿ, ಈಗ ನೀವು ಮಾತಾಡಿದ್ದು ಇದನ್ನು ನೋಡ್ತಾ ಇರೋ ಹಾಗೆ ಹೆಣ್ಣು ಸಿಗದೆ ಇನ್ನೂ ಹುಡುಕಿ ಒದ್ದಾಡ್ತಿರೋ ಎಷ್ಟು ಯುವಕರಿಗೆ ನಿಮ್ಮ ಮಾತು ನಿಜಕ್ಕೂ ಸ್ಫೂರ್ತಿ. ಯಾಕಂದ್ರೆ ನೀವು ಹೇಳಿದ್ರಿ, ಇಲ್ಲ ಸರ್ ಹುಡುಕ್ತಾ ಇದ್ದೀನಿ, ಹೌದು 30 ವಯಸ್ಸಾಗಿದೆ, ಹೌದು ಇಂಥವೆಲ್ಲ ನಡೀತಾ ಇದ್ದಾವೆ, ಹೌದು, ಆದರೆ ನಾನು ದುಡಿಮೆ ಬಿಟ್ಟಿಲ್ಲ, ನನ್ನ ನಗು ಮಾಯ ಆಗಿಲ್ಲ, ನನ್ನ ಸಂತೋಷ ಬರೀ ಮದುವೆಯಲ್ಲಿ ಇಲ್ಲ ಅನ್ನೋದು ನನಗೀಗ ಅರ್ಥ ಆಗಿದೆ. ನನ್ ಕೇಳಿದವ್ರಿಗೆ ನನ್ನ ಫ್ರೆಂಡ್ಸ್ ಏನಾರು ಹಂಗಂದ್ರೆ ನಾನು ಅದನ್ನೇ ಸರ್ ಹೇಳೋದು. ನಮಗೇನಪ್ಪ ಸಂಪಾದನೆ ಮಾಡಿಟ್ಟಿರವೆ, ನಮ್ಮ ಅಕ್ಕ ಭಾವ ಇದಾರೆ, ಅಕ್ಕನ ಮಕ್ಳು ಚಿನ್ನಂತ ಹೇಳಿದಾವೆ, ಮಾಡ್ಕಂತಾರ ನೋಡ್ಕಂತಾರ ಬಿಡಿ, ನಮ್ಮನ್ನೆಲ್ಲ ನೋಡ್ತಾರೆ ಅಂತೆಲ್ಲ ನಾನು ಹೇಳ್ತೀನಿ ಸರ್. ನಾನು ಆಗ್ತಿಲ್ಲ ಅಂತ ಹೇಳ್ಕೊರಗೋದು, ಅವ್ರಿಗೆ ಬೈಯಕ್ ಹೋಗೋದು, ಆತರ ಎಲ್ಲ ಏನು ಮಾಡಕ್ ಹೋಗಲ್ಲ. ನಗ್ನಾಗ್ತಾನೆ ಹೇಳ್ತೀನಿ ಅವ್ರಿಗೂ ಕೇಳಿದಾರೆ, ಅದರಲ್ಲಿ ಏನ್ ತೊಂದ್ರೆ ಏನಿಲ್ಲ. ಬಹಳ ಸಂತೋಷ, ಹೀಗೆ ಮುಂದುವರಿಲಿ, ಎಲ್ಲ ಒಳ್ಳೇದಾಗ್ಲಿ. ನನ್ನ ಹಾರೈಕೆ ನಿಮಗೂ ಬೇಗ ಜೀವನ ಸಂಗಾತಿ ಸಿಕ್ಕಿ ನಿಮ್ಮ ಒಂದು ಪುಟ್ಟ ಸಂಸಾರ ಶುರುವಾಗಲಿ, ತಾಯಿಗೆ ನೆಮ್ಮದಿ ಸಿಗಲಿ, ತಂದೆ ತಾಯಿಗೆ. ಯಾಕಂದರೆ ಹೌದು, ನಮ್ಮದೆಷ್ಟೇ ಧೈರ್ಯ ಇದ್ದರೂ ಆ ಹೆತ್ತವ್ರದ್ದೊಂದು ಎಡವ ಅಥವಾ ಏನೋ ಅವ್ರದ್ದೊಂದು ಕೊರಗಿದ್ದೇ ಇರುತ್ತೆ. ಆ ಪ್ರಕಾರವಾಗಿ ದೇವರು ಅನುಗ್ರಹ ಮಾಡಲಿ. ಆದರೆ ನನ್ನ ಆಸೆ ಏನಂದರೆ ಬೇಗ ಆಗಲಿ ಅಂತ ನಾನು ಹಾರೈಸಲ್ಲ, ಬಟ್ ಒಳ್ಳೇದಾಗಲಿ. ಎಲ್ಲ ಬರೀ ಆಸ್ತಿ ಮನೆ ನೋಡೋ ಅಂತವ್ರೆ ಆಗ್ಬಿಟ್ಟಿದ್ದಾರೆ. ಎಲ್ಲ ಹಾಗೆ ಇಲ್ಲ ಸರ್, ಜಗತ್ತಲ್ಲಿ ಒಳ್ಳೆಯವರು ಇದ್ದಾರೆ. ಬಟ್ ಏನಂದ್ರೆ ನಮಗೆ ಕೆಲವು ಈ ಥರದ ಅನುಭವ ಆಗುವುದರಿಂದ ಏನನ್ಸ್ಬಿಡುತ್ತೆ, ಓಹ್ ಜಗತ್ತೆಲ್ಲ ಹಿಂಗೆ ಇದೆ ಅನ್ಸ್ಬಿಡುತ್ತೆ. ಒಳ್ಳೆ ಹುಡುಗನ ಎಣ್ಣೆ ಕುಡಿತಾನ, ಸಿಗರೇಟ್ ಸೇರ್ತಾನ, ಏನಾರು ಹ್ಯಾಬಿಟ್ ಇದೆ ಅಂತ ನೋಡಲ್ಲ. ಅಪ್ಪ ಆಸ್ತಿ ಮಾಡಿಟ್ಟವನ, ನಮ್ಮ ಮಗಳು ಲೈಫ್ ಸೆಟ್ಲ್ ಆಗತ್ತ ಅಂತ ನೋಡ್ಬಿಟ್ಟು ಹೆಣ್ ಕೊಡೋರು ಜಾಸ್ತಿ. ನೀವು ತುಂಬಾ ಹೆಮ್ಮೆಯಿಂದ ಇರ್ಬೇಕು. ಯಾಕಂದ್ರೆ ಇಲ್ಲಿವರೆಗೂ ಏನು ಬದುಕಿದೆ, ಯಾರ ಮೇಲೂ ಭಾರ ಆಗ್ದಂಗೆ ನಿಮ್ಮನ್ನ ನೀವು ದುಡ್ಕೊಂಡು ನೀವು ಕಷ್ಟಪಟ್ಟು ಬಂದಿದ್ದೀರಿ. ಯಾವುದು ಅಪ್ಪ ಹಾಕಿದ ಹಾಲು ಮರಕ್ಕೆ ನೇಣು ಹಾಕೊಂಡು ಅಲ್ಲೇ ಕೂತಿಲ್ಲ. ಇಲ್ಲ 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 ನಮ್ಗೆ ಯಾವಾಗಲೂ ಸರ್, ನನಗೆ ಈ ಥರದ ಹುಡುಗರನ್ನ ಕಂಡಾಗ ನನಗೆ ಹೆಮ್ಮೆ ಅನಿಸುತ್ತೆ. ಯಾಕಂದರೆ ಎಷ್ಟೋ ಸಾರಿ ತಂದೆ ತಾಯಿಗಳು ಮಾಡಿಟ್ಟಿರೋದನ್ನು ತಿಂದು ತಪ್ಪುದಾರಿ ಹಿಡಿದು ತಂದೆ ತಾಯಿಗೆ ನರಕ ತೋರಿಸಿ ಸತ್ತೋಗ್ಬಿಡ್ತಾರೆ. ಆದರೆ ಏನೂ ಇಲ್ಲದ ಸ್ಥಿತಿಯಿಂದ ಬರ್ತಾರಲ್ಲ, ಅಲ್ಲೂ ಹಾಳಾದವ್ರು ಇದ್ದಾರೆ. ಬಟ್ ಬಹುತೇಕ ಜನ ಅಲ್ಲಿಂದ ಒಂದು ಹಠ ಬಂದ್ಬಿಡುತ್ತೆ ಅವ್ರಿಗೆ. ನಾವು 0 ಇಂದ ಬಂದಿದ್ದು ಸರ್. ನಾನು ನಮ್ಮ ಅಕ್ಕನ ಮದುವೆ ಮಾಡಿದಾಗ 7 ಲಕ್ಷ ಸಾಲ ಮಾಡಿದ್ದೆ ನಾನು. ಓಹೋ. ನಮ್ ಭಾವ ಮದುವೆ ಮಾಡಿದ್ಮೇಲೆ ಅವ್ರದ್ದು 2 ಅಂಗಡಿ ಇತ್ತು. ಒಂದ್ ಅಂಗಡಿ ಬಿಟ್ಕೊಡ್ತೀನಿ ಬಾ, ಇಲ್ಲೇ ಮಾಡ್ಕೊಂಡು ಹೋಗು ಅಂದ್ರು. ನಾನಾದ್ರೆ ಬರ್ಲಿಲ್ಲ ಅವಾಗ. ನಾನು ಬಿಟ್ಕೊಡ್ದಲ್ಲೇ ನಿಮ್ಮ ಇದಕ್ಕೆ ಬರಕ್ಕಾಗಲ್ಲ ಭಾವ, ನಾಳೆ ದಿವಸ ಒಂದೊಂದ್ ಮಾತಾಗುತ್ತೆ ಅಂತ ಹೇಳ್ಬಿಟ್ಟು ಊರಲ್ಲಿ
ಊರಲ್ಲೇ ಇತ್ಕೊಂಡು ಒಂದ್ ಟ್ರ್ಯಾಕ್ಟರ್ ಎಲ್ಲ ತಗೊಂಡು ಓಡಿಸಿ ಹ್ಮ್ ಅದ್ರೊಳಗೆ ಒಂದ್ ಸ್ವಲ್ಪ ಸಾಲ ತೀರ್ಸಿ ನಮ್ಮ ಅಕ್ಕನ ಬಾಣಿತನ ಎಲ್ಲ ಮಾಡಿ ಹ್ಮ್ ಆಮೇಲೆ ಅದನ್ನ ಸೇಲ್ ಮಾಡಿ ಬಾವ ಒಂದ್ ಅಂಗಡಿ ಇದ್ರೆ ನೋಡಿ ಅಂತ ಹೇಳಿ ನೋಡ್ಬಿಟ್ಟು ಮಾಡಿಸ್ಕೊಂಡೆ ಸರ್ ಅವ್ರು ಮಾಡ್ಕೊಟ್ರು ಚೆನ್ನಾಗಿರೋದು. ಇವತ್ತು ಹೆಚ್ಚು ಕಮ್ಮಿ ಒಂದ್ ಕೋಟಿ ಹತ್ತತ್ರ ಸಂಪಾದನೆ ಮಾಡಿದ್ದೀನಿ ಸರ್ ನಾನು ಒಂದ್ 7 ವರ್ಷದಲ್ಲಿ. ಸೂಪರ್ ಸೂಪರ್. ಒಳ್ಳೇದಾಗ್ಲಿ ನಿಮ್ಮ. ಇವತ್ತು ನಾನು ಅಂದ್ರೆ ಅಷ್ಟು ಇಷ್ಟ ಪಡ್ತಾರೆ ನಮ್ ಭಾವದರಿಬ್ರು. ಅದ್ಭುತ ಅದ್ಭುತ. ನೋಡಿ ಹಂಗ ನೀವು ಬದುಕಿದ್ದೀರಿ, ಧರ್ಮದ ದಾರಿಯಲ್ಲಿದ್ದೀರಿ, ಸಜ್ಜನರ ಸಹವಾಸದಲ್ಲಿ ನಿಮ್ಮ ಉದ್ದಿಮೆಯನ್ನು ಬೆಳೆಸ್ಕೊಂಡು ಮುನ್ನಡೆಯಿರಿ ಸರ್. ಚೆನ್ನಾಗಿ ದುಡೀರಿ, ಆರೋಗ್ಯ ಚೆನ್ನಾಗಿ ಕಾಪಾಡ್ಕೊಳ್ಳಿ, ಅಕ್ಕನ ಮಕ್ಕಳೊಂದಿಗೆ ಚೆನ್ನಾಗಿ ಬದುಕಿ, ತಾಯಿ ತಂದೆಯೊಂದಿಗೆ ಚೆನ್ನಾಗಿ ಬದುಕಿ. ಯಾಕಂದರೆ ಈ ಕಾರ್ಯಕ್ರಮದಲ್ಲಿ ನೀವು ಕೇಳ್ತೀರಲ್ಲ, ಹೀಗೆ ಸಂಸಾರದಲ್ಲಿ ವಿರುದ್ಧ ಮನಸ್ಥಿತಿಯವರ ಜೊತೆ ಬದುಕೋದು ಕಷ್ಟ. ಹಾಗಾಗಿ ನಿಮ್ಮ ಕಷ್ಟ ಅರ್ಥ ಮಾಡಿಕೊಂಡು ನಿಮ್ಮ ಸ್ವಂತಿಕೆ ಸ್ವಾಭಿಮಾನವನ್ನು ತಿಳಿದು ನಿಮ್ಮ ಕೆಲಸದ ಬಗ್ಗೆ ನಿಮ್ಮ ಬಗ್ಗೆ ಹೆಮ್ಮೆ ಇರುವ ವ್ಯಕ್ತಿ ಬಡವ್ರ ಮನೆಯಿಂದ ಬಂದರೂ ಸ್ವೀಕರಿಸಿ. ಬಡವ್ರ ಮನೆ ನೋಡ್ತೀವಿ ಸರ್, ಬಡವ್ರ ಮನೆಯವ್ರೆ ಆ ತರ ಮಾಡ್ತಾರೆ. ಈಗ ಇರಕ್ಕೆ ಮನೆ ಇರಲ್ಲ, ಅವರು ನಮ್ಮ ಹತ್ರ ಕೇಳ್ತಾರೆ. ಅವ್ರ ಅಪ್ಪನೇ ಇನ್ನೂ ಒಂದ್ ಮನೆನೂ ಕಟ್ಟಿರಲ್ಲ. ಮದ್ವೆಗೆ 30 ವರ್ಷ ಆದ್ರೂ ಅವ್ರ ಅಪ್ಪನೇ ಒಂದ್ ಮನೆ ಕಟ್ಟಿರಲ್ಲ, ನಮ್ಮ ಹತ್ರ ಮನೆ ಕೇಳ್ತಾರೆ. ಅಲ್ಲ, ಅವ್ರು ಕಟ್ಟಿಲ್ಲ ಅಂದಿರೋದಕ್ಕೆ ನಿಮ್ಮನ್ನ ಕೇಳಿರೋದು. ನಾವ್ 30 ವರ್ಷಕ್ಕೆ ಮನೆ ಕಟ್ಟಕ್ ಆಗತ್ತೆ ಸರ್ ಯಾರನ್ನ? ಯಪ್ಪ ದೇವ್ರೆ, ಏನೇನ್ ಕತೆ ಇದೆ. ಇರ್ಲಿ ನಿಮ್ಮ ಮಾತು. ಮನೆ ಇಲ್ದಂಗ ಏನಿಲ್ಲ, ಮನೆ ಐತೆ ಊರಲ್ಲಿ. ಅಲ್ಲಲ್ಲ, ಅವ್ರು ಕೇಳೋ ತರ ಬೆಂಗಳೂರಲ್ಲಿ ಅಥವಾ ಮೈಸೂರಲ್ಲಿ ಸಿಟಿಲೇ ಮನೆ ಬೇಕು ಅಂತಾರೆ. ಸಿಟಿಲೇ ಬೇಕು ಅಂತ. ಒಳ್ಳೇದಾಯ್ತು. ಹೆಂಗಿದ್ದಾವ ನೋಡಿ ಕತೆಗಳು. ಬಟ್ ಒಂದು ಏನಂದರೆ, ಬಹುಶಃ ಯಾವುದೋ ಇಂಥ ಹೆಣ್ಣು ಸಿಗ್ತಾ ಇಲ್ಲ ವಿಚಾರದಲ್ಲಿ ಡಿಪ್ರೆಷನ್ನಲ್ಲಿರೋನು ನಿಮ್ಮ ಬದುಕಿನ ಶೈಲಿ ನೋಡಿದಾಗ ಬಹುಶಃ ಅವನಿಗೆ ಒಂಚೂರು ಬದುಕು ಚಿಗುರುತ್ತೆ. ಹೌದಲ್ವಾ? ಕೊರಗಬೇಕು ಅಂತ ನಾನು ಹೇಳೋದಷ್ಟೇ ಸರ್, ಹೆಣ್ಣು ಸಿಗ್ಲಿಲ್ಲ ಅಂತ ಕೊರಗಕ್ ಹೋಗ್ಬೇಡಿ. ಅವ್ರ ನಿಮ್ಮ ಅಪ್ಪ ಅಮ್ಮ ಇರ್ತಾರಲ್ಲ, ಅವ್ರನ್ನೇ ಚೆನ್ನಾಗಿ ನೋಡ್ಕೊಂಡಿದ್ದು, ಅಕ್ಕ ತಂಗಿಯರ ಜೊತೆ ಎಲ್ಲ ಚೆನ್ನಾಗಿದ್ದು ಇತ್ಕೊಂಡು ಹೋದ್ರೆ ಸಾಕು ಸರ್. ಅಷ್ಟೇ, ಇನ್ನೇನಿಲ್ಲ ಜೀವನದಲ್ಲಿ. ಅಷ್ಟಿದ್ರೆ ಸಾಕು. ಸಿಗ್ಲಿಲ್ಲ, ಸಿಕ್ಕೇ ಸಿಗುತ್ತೆ. ಸಿಗ್ಬೇಕು ಅಂತ ಇದ್ರೆ ನೋಡಿ, ಸಿಗ್ಬಾರ್ದು ಅಂತ ಇದ್ರೆ ಸಿಗದೇ ಇಲ್ಲ. ಏನು ಮಾಡಕ್ಕಾಗಲ್ಲ ಅದಕ್ಕೆ. ಸತ್ಯ. ಇರುವ ಭಾಗ್ಯವನ್ನೆನೆದು ಬಾರನೆಂಬುದನ್ನು ಬಿಡು. ಇರುವ ಅಪ್ಪ ಅಮ್ಮ ಭಾವ ಅಕ್ಕ ಇರೋರ್ ಜೊತೆ ನಗ್ನಕ್ಕೆ ಚೆನ್ನಾಗಿರ್ಬೇಕಷ್ಟೇ. ಕೆಲವೊಮ್ಮೆ ಏನಾಗ್ಬಿಡುತ್ತೆ, ಬಾರದೆ ಇರುವ ಭಾಗ್ಯವನ್ನೆನೆದು ಇರುವ ಭಾಗ್ಯವ ಕಾಲಲ್ಲಿ ಒದೆಯೋರಿಗೆ ಯಾವತ್ತೂ ನೆಮ್ಮದಿ ಇಲ್ಲ. ಅದು ಯಾವತ್ತು ಪರಮ ಸತ್ಯ. ಈಗ ತಟ್ಟೆಯಲ್ಲಿ ಅಮ್ಮ ಹಾಕೊಟ್ಟಿರೋ ಏನೋ ಉಪ್ಪಿಟ್ಟೋ ಏನೋ ಬಿಟ್ಬಿಟ್ಟು ನನಗೆ ಅದೇನೋ ಏನು ಪಲಾವೋ ಪುಳಿಯೋಗ್ರನೋ ಬಿರಿಯಾನಿನೋ ಬೇಕಿತ್ತು ಅಂದರೆ ಕತೆ ಏನು? ಹೌದು, ಈ ದಿನ ಏನು ತಟ್ಟೆಯಲ್ಲಿ ಬಂದಿದೆ ಅದನ್ನು ಸ್ವೀಕರಿಸ್ಬೇಕು. ಹೌದು, ಆಸೆಗಳು ಎಲ್ರಿಗೂ ಇರಬಹುದು. ಬಟ್ ಈ ತಟ್ಟೆಗೆ ಬಂದಿರೋದು ಇನ್ನೂ ಎಷ್ಟೋ ತಟ್ಟೆಗಳು ಹಂಗೆ ಖಾಲಿ ಇದ್ದಾವಲ್ಲ ಜಗತ್ತಲ್ಲಿ. ತಟ್ಟೆ ಹೊಟ್ಟೆ ಎಲ್ಲ ಖಾಲಿ ಅಂಥದ್ರಲ್ಲಿ ನಮಗೆ ಇಷ್ಟ ಆದ್ರೂ ಬಂದಿದೆಯಲ್ಲ ಅಂತ ಒಂದೀಗ 70 ಲಕ್ಷದ ಸೈಟ್ ತಗೊಳ್ಳೋ ಶಕ್ತಿ ಅದು ದೇವರ ಅನುಗ್ರಹ ಅಲ್ವೇ? ಆರೋಗ್ಯವಂತ ಜೀವನ ದೇವರ ಅನುಗ್ರಹ ಅಲ್ವೇ? ಕಣ್ಮುಂದೆ ಅಕ್ಕ ಚೆನ್ನಾಗಿದ್ದಾರೆ, ಅವ್ರದ್ದು ಏನೋ ನರಕ ಆಗಿದ್ರೆ ನಿಮ್ ಕತೆ ಇನ್ನೇನಾಗ್ತಿತ್ತು? ಅಂದ್ರೆ ಇದೆಲ್ಲ ಅನುಗ್ರಹ ಅಲ್ವೇ? ಇದು ಯಾವುದೋ ಒಂದು ವಿಚಾರದಲ್ಲಿ ನಾವು ಅಂದ್ಕೊಂಡಂಗೆ ಆಗಿಲ್ಲ, ನಿಜ. ನಮ್ಮ ಮನೆ ಬಾಗ್ಲಿ ಬರಂಗಿಲ್ಲ, ಅವರು ನಮ್ಮನ್ನೇ ಕರ್ಕೊಂಡೋಗಿ ಅವರು ಚೆನ್ನಾಗಿ ನೋಡ್ಕೊಂತವ್ರೆ. ಇವತ್ತು ಹಬ್ಬಕ್ಕೆ ಬಾ ನವಿ ಅಂತ ಹೇಳಿ ಫೋನ್ ಮಾಡಿದ್ರು ಸರ್. ಇವಾಗ ನೋಡಿ, ಹೋಗ್ಬೇಕು ಇವಾಗ ಕ್ಲೋಸ್ ಮಾಡ್ಕೊಂಡು. ದೃಷ್ಟಿಕೋನ ಹೋದ್ರೆ ಒಂಥರ ಖುಷಿ ಆಗತ್ತೆ ನನಗೆ ಅಲ್ಲಿಗೆ ನೋಡ್ತಾ ಇದ್ರೆ. ನಾನು ಏನೇ ನೋವುಗಳಿದ್ರೆ ಮರ್ತೋಗ್ಬಿಡ್ತಾವಲ್ಲ ಹೋದ್ರೆ. ಆಗ್ಲಿ ಸರ್, ಇದೊಂದು ತುಂಬಾ ದೊಡ್ಡ ನೋವು ಅಂದ್ಕೊಳ್ಳೋಕೆ ಹೋಗಬೇಡಿ. ಖಂಡಿತ ನಿಮಗೆ ಅತೀ ಬೇಗ ಅಂತಹದ್ದೊಂದು ಶುಭ ಸೂಚನೆ ಬರಲಿ, ಆ ಕಾಲ ಕೂಡಿ ಬರಲಿ. ನಿಮ್ಮ ತಾಯಿಗೂ ಒಳ್ಳೆಯದಾಗಲಿ, ನಿಮ್ಮ ಅಕ್ಕನ ಮಕ್ಕಳು, ಭಾವ ಮತ್ತು ನಿಮ್ಮ ಉದ್ದಿಮೆ ಇನ್ನೂ 4 ಜನಕ್ಕೆ ಕೆಲಸ ಕೊಡುವಷ್ಟು ಬೆಳೀರಿ. ಯಾಕಂದರೆ ಇಲ್ಲಿ ನಮ್ಮಿಂದ 4 ಜನ ನಗ್ತಾರೆ ಅಂದರೆ ಅದು ಮದುವೆಗಿಂತ ದೊಡ್ಡ ವಿಚಾರ ಸರ್, ಅಲ್ವಾ? ಇನ್ನೊಂದಿಬ್ಬರಿಗೆ ಕೆಲಸ ಕೊಟ್ಟರೆ ಇನ್ನೊಂದಿಬ್ಬರು ಮನೆಗೆ ಬೆಳಕಾದಂಗಲ್ವೇ? ಆ ಕಡೆ ಗಮನ ಕೊಡೋಣ, ಮೇಕಿದ್ದೆಲ್ಲವೂ ಆಮೇಲೆ ಬರುತ್ತೆ. ಶುಭವಾಗ್ಲಿ, ಒಳ್ಳೇದಾಗ್ಲಿ. ಸರ್, ನಿಮ್ ಜೊತೆ ಮಾತಾಡಿ ಖುಷಿ ಆಯ್ತು ನನಗೆ. ಬಹಳ ಖುಷಿ ಆಯ್ತು. ನನ್ಗೇನನ್ಸುತ್ತೆ, ನಿಮ್ಮ ಎಸ್ಪೆಷಲಿ ನಿಮ್ಮಿಂದ ಬಂದ ಮಾತುಗಳು ಈ ರೀತಿ ಹೆಣ್ಣು ಸಿಕ್ಕಿಲ್ಲ ಅನ್ನೋ ಕಾರಣಕ್ಕೆ ಡಿಪ್ರೆಷನ್ಗೆ ಹೋಗಿರೋ ಹುಡುಗರಿಗೆ, ಹೌದಲ್ವಾ, ನಾವು ಈ ಥರ ಯೋಚನೆ ಮಾಡ್ಬೋದಲ್ವಾ?
ಅಂದುಕೊಂಡು ನಾನು ಅವೆಲ್ಲ ಇದಿಲ್ಲ ಸರ್ ನನ್ಗೆ. ಹೌದು, ಡಿಪ್ರೆಷನ್ ಒಳ್ಳೆ ಡಿಪ್ರೆಷನ್ ಮಾತುಗಳು ಏನಿಲ್ಲ, ಹೇಳಿದ್ರಿ ಖುಷಿಯಾಗಿದ್ದೀನಿ, ಹ್ಯಾಪಿ ಆಗಿದ್ದೀನಿ. ಅಷ್ಟೇ. ಖುಷಿಯಾಗಿರಿ, ಯಾಕಂದರೆ ಖುಷಿ, ಸಂತೋಷ, ಆತ್ಮದ ಆನಂದ ಅದು ಯಾರೋ ಹೊರಗಿಂದ ಕೊಡುವುದಲ್ಲ. ಹೊರಗಿನವ್ರು ಹಿಂಗೆ ಕೊಟ್ಟು ಹಿಂಗೆ ಕಿತ್ಕೊಳ್ಳೋ ಶಕ್ತಿ ಹೊರಗಿನವ್ರಿಗಿದೆ. ಆದರೆ ಶಾಶ್ವತವಾಗಿ ಅದು ನಿಮ್ಮ ದೃಷ್ಟಿಕೋನ, ಜಗತ್ತನ್ನು ನೋಡೋ ದೃಷ್ಟಿಕೋನ. ಹೆಣ್ಣು ಸಿಕ್ಕಿಲ್ಲ ಅನ್ನೋ ಈ ಸ್ಥಿತಿ ಅಥವಾ ಈ ಪರಿಸ್ಥಿತಿಯನ್ನು ನೀವು ಹೆಂಗೆ ನೋಡ್ತಾ ಇದ್ರೆ ಇದು ನಿಮ್ಮ ದೃಷ್ಟಿಕೋನ. ಇದರಿಂದ ಸುಖ ಇದೆ, ಇದನ್ನು ಇನ್ನೊಂದು ಥರನೂ ನೋಡ್ಬೋದು, ಅದರಿಂದ ದುಃಖ. ಸರ್. ಹಾಗಾಗಿ ದುಃಖ ಹೊರಗಿಲ್ವಂತೆ, ಒಳಗೆ ಇದೆ. ಏನೋ ಒಂದು ತಿಂಗಳು ಸರಿ ವ್ಯವಹಾರ ಆಗಲಿಲ್ಲ, ಯಾಕೋ ವ್ಯಾಪಾರ ಆಗಲಿಲ್ಲ, ಕಳೆದ ಒಂದು 5-6 ತಿಂಗಳು ದೇವ್ರು ಕಾಪಾಡ್ಕೊಂಡು ಬಂದಿದ್ದನ್ನು ಮರ್ತೇ ಬಿಡ್ತೀವಿ ನಾವು. ಇದೊಂದು ತಿಂಗಳು ಆಗಿಲ್ವಲ್ಲ ಅಂತ ಏನೇನು ಯೋಚನೆಗಳು. ಬಿಡು, ಪರವಾಗಿಲ್ಲ, ಮುಂದಿನ ತಿಂಗಳಾಗುತ್ತೆ. ಎಲ್ಲವನ್ನ ಟೇಕ್ ಇಟ್ ಈಸಿ, ಓಕೆ, ಲೈಟಾಗಿ ತಗೊಳ್ಬೇಕು. ಯಾಕಂದರೆ ತುಂಬ ವರಿ ಮಾಡ್ಕೊಂಡು ಸಾಧಿಸಿದ್ದೇನು, ಇನ್ನೂ ಮನಸ್ಸು ಕೆಡುತ್ತೆ, ಇನ್ನೂ ಅಲ್ಪ ಸ್ವಲ್ಪ ಇರೋ ಬೆಳಕು ಕೂಡ ಕತ್ಲಾಗಿ ಎಲ್ಲ ಮಂಜಾಗೋಗ್ಬಿಡುತ್ತೆ ಜೀವನ. ಸೊ ಇದನ್ನು ನೀವಷ್ಟೇ ಸ್ಪೋರ್ಟಿವಾಗಿ ತಗೊಂಡಿದ್ದೀರಿ. ಏನಿದು ದೊಡ್ಡ ರೋಗ ಅಲ್ಲ ಇದು. ನಾವು ಅಂದ್ಕೊಂಡ್ರೆ ದೊಡ್ಡ ರೋಗನೇ ಇದು ಅಲ್ವಾ? ಹಾಸಿಗೆ ಹಿಡಿಲಿಕ್ಕೆ ಇದಕ್ಕಿಂತ ದೊಡ್ಡ ಕಾರಣ ಬೇಕಾ? ಅಯ್ಯೋ ನಂಗೆ ಹಾಸಿಗೆ ಹೋಗೋಕೆ ಭಯ ಸಾರ್, ಒಂಥರ ಜನ ಏನೇನೋ ಅಂತಾರೆ. ಯಾಕಂತಾರೆ? ನಾವೇ ಅದೆಲ್ಲ ತಲೆಗೆ ಹಾಕಣಕ್ ಹೋಗೋದೇ ಒಂದ್ ವೇಳೆ ಇದರಲ್ಲಿ ಕೊರಗಿ ಹಾಸಿಗೆ ಹಿಡಿದ್ರೆ ಬರ್ತಾರ ಅವ್ರು ನೋಡಕ್ಕೆ. ಮದ್ವೆ ಆಗದಾರ ಹುಡುಗರುಗಳಿಗೆ ಹೇಳೋದಷ್ಟೇ, ಭಾಗ್ಯ ಇದ್ರೆ ಸಿಗುತ್ತೆ, ಇಲ್ದವ್ರು ಸಿಗಲ್ಲ, ದುಃಖ ಪಡಬೇಡಿ, ಹ್ಯಾಪಿ ಆಗಿರಿ ಅಂತ ನಾನು ಹೇಳ್ತೀನಿ ಸರ್. ಅಷ್ಟೇ, ಅಷ್ಟೇ ಅಷ್ಟೇ. ಸಂತೋಷ, ಟೆನ್ಷನ್ ತಗೊಳಕ್ ಹೋಗ್ಬಾರ್ದು. ಸೂಪರ್. ದೇವ್ರು ಒಳ್ಳೇದು ಮಾಡಲಿ, ನಿಮ್ಮ ಉದ್ಯಮ ಇನ್ನೂ ಚೆನ್ನಾಗಿ ಬೆಳೀಲಿ, ನಿಮ್ಮ ಅಕ್ಕ ಭಾವರಿಗೆ ಸಂತೋಷವನ್ನು ಕೊಡ್ತಾ, ನೆಮ್ಮದಿ ಕೊಡ್ತಾ, ನೀವು ಧರ್ಮದ ದಾರಿಯಲ್ಲಿದ್ದುಕೊಂಡು ಒಳ್ಳೆಯ ಸಹವಾಸ ಮಾಡಿ ಮುಂದುವರಿರಿ. ನಿಮ್ಮ ಹೆಣ್ಣು ಹುಡುಕುವ ಪ್ರಯತ್ನವನ್ನು ಮುಂದುವರಿಸಿ. ಗೊತ್ತಿಲ್ಲ, ಇನ್ನೊಂದು ಯಾವುದು 4-5 ಪ್ರಯತ್ನದೊಳಗಡೆ ನಿಮ್ಗೆ ಒಳ್ಳೇದಾದ್ರೂ ಆಗ್ಬಹುದು. ಶುಭವಾಗಲಿ. ಗೋವಿಂದ. ನೋಡಿ, ಇವತ್ತು 2 ಕರೆ ಕೂಡ ಹೆಣ್ಣು ಸಿಕ್ಕಿಲ್ಲ. ಆದರೆ ಹೆಣ್ಣು ಸಿಕ್ಕಿಲ್ಲ ಅಂತ ಡಿಪ್ರೆಷನ್ಗೆ ಹೋಗೋ ವ್ಯಕ್ತಿ ನಾನಲ್ಲ ಸರ್. ನಾನು ದುಡಿತಿದ್ದೀನಿ ಸರ್, ನನಗೇನು ಬೇಸರ ಇಲ್ಲ ಸರ್. ಹೆಣ್ಣು ಸಿಕ್ಕಿಲ್ಲ ಅಂತ ಕೊರಗೋ ಹುಡುಗರಿಗೂ ನಾನು 10ನೇ ಸಾರಿ ಹೇಳೋದು, ಪರವಾಗಿಲ್ಲ, ನಮ್ಮ ಪಾಲಿಗೆ ಸಿಗಬೇಕು ಅಂತ ಇದ್ರೆ ಸಿಗುತ್ತೆ, ಚೆನ್ನಾಗಿ ದುಡಿಯೋಣ ಅಂತ ಮಾತು ಹೇಳಿದ್ರು ಅವರು. ಅಷ್ಟೇ. ನನ್ನ ಪ್ರಕಾರ ಬರುವ ಎಲ್ಲ ಸಮಸ್ಯೆಗಳನ್ನು, ಕಷ್ಟದ ಸ್ಥಿತಿಗಳನ್ನು ನಾವು ನೋಡೋ ದೃಷ್ಟಿಕೋನದಲ್ಲಿ ಬದಲಾವಣೆ ಮಾಡಿಕೊಳ್ಬೇಕು. ಈಗ ಜನ ಏನೋ ಅಂತಾರೆ, ಆಡ್ಕೊಳ್ತಾರೆ, ಅಯ್ಯೋ ಇವನಿಗೆ ಮದುವೆ ಆಗಿಲ್ವಂತೆ, ಇವನಿಗೇನೋ ಕಾಯಿಲೆ ಇರಬೇಕು, 1000 ಅಂದುಕೊಳ್ಳಿ, ಪರವಾಗಿಲ್ಲ, ಇವನಿಗೇನೋ ದೊಡ್ಡ ರೋಗ ಇದೆ ಅಂತಲೇ ಅಂದುಕೊಳ್ಳಿ. ಕೆಲಸ ಮಾಡ್ಕೊಳ್ಳಿ, ದುಡಿಮೆ ಮಾಡ್ಕೊಳ್ಳಿ, ಒಳ್ಳೆ ಬಟ್ಟೆ ಹಾಕೊಳ್ಳಿ, ನಗ್ತಾ ಇರಿ, ಏನು ಸ್ವತಂತ್ರ ಇದೆ. ಮದುವೆ ಆದಮೇಲೆ ಅದಿರಲ್ಲ, ಸ್ವತಂತ್ರ ಇದ್ದರೂ ಅದೇ, ಖುಷಿಯಾಗಿರಿ ಅಷ್ಟೇ. ಈ ಯಾವುದೋ ಒಂದು ಜೋಕ್ ಹೇಳ್ತಿದ್ರು ಗುರುಗಳು, ಈ ಮದುವೆ ಎಲ್ಲ ಮುಗೀತು, ಆ ಹೆಣ್ಣನ್ನು ಗಂಡನ ಮನೆಗೆ ಕಳಿಸ್ಕೊಡೋ ಸಮಯ, ತವ್ರ ಮನೆಯಿಂದ ಹೆಣ್ಣಿನ ಮನೆಯಿಂದ ಗಂಡನ ಮನೆಗೆ ಕಳಿಸ್ಕೊಡೋ ಸಮಯ. ಆ ಹೆಣ್ಣು ಜೋರಾಗಿ ಅಳ್ತಾ ಇದ್ದಾಳೆ, ಅಣ್ಣನ ಅಪ್ಕೊಳ್ತಾಳೆ, ಅಳ್ತಾಳೆ, ಗಂಡ ಅಲ್ಲೇ ನಿಂತಿದ್ದಾನೆ. ಅಪ್ಪನ ಅಪ್ಕೊಳ್ತಾಳೆ, ಅಳ್ತಾವಳೆ, ಅಮ್ಮನ ಅಪ್ಕೊಳ್ತಾಳೆ, ಅಳ್ತಾವಳೆ, ತಂಗಿ ಅಪ್ಕೊಳ್ತಾಳೆ, ಅಳ್ತಾವಳೆ. ಅಲ್ಲಿ ಯಾರೋ ಮನೆ ಪಕ್ಕದವ್ರು ಆಡಿ ಬೆಳೆದವರೆಲ್ಲ ಅಲ್ಲೇ ಇದ್ರಲ್ಲ, ಅವ್ರನ್ನ ಅಪ್ಕೊಳ್ತಾಳೆ, ಅಳ್ತಾಳೆ. ಅಲ್ಲಿ ಯಾರೋ ಇದ್ದವನು ಹುಡುಗಂಗೆ ಕೇಳ್ದ, ಅಲ್ಲಪ್ಪ ಹುಡುಗಿ ಅಷ್ಟೆಲ್ಲ ಅಳ್ತಾವಳೆ, ನೀನು ಯಾಕೆ ಸುಮ್ಮನೆ ನಿಂತಿದೀಯಾ ಅಂತ. ಆವಾಗ ಗಂಡ ಹೇಳ್ತಾನೆ, ಅಯ್ಯೋ ನಾಳೆಯಿಂದ ನಾನು ಅಳದಿದ್ದೇ ಇದೆಯಲ್ಲ ಸ್ವಾಮಿ, ಅವಳು ಹಳ್ಳಿ ಬಿಡಿ ಇವತ್ತೊಂದಿನ ಅಂತ. ಸುಮ್ಮನೆ ಒಂದು ಜೋಕ್, ಮದುವೆ ವಿಚಾರಕ್ಕೆ ಹಿಂಗಂತಾರೆ ಲೋಕದಲ್ಲಿ. ಪರವಾಗಿಲ್ಲ, ಒಳ್ಳೆಯ ಸಂಗಾತಿ ಸಿಕ್ಕರೆ ಇಬ್ಬರು ನಗ್ತಾ ಜೀವನ ಮಾಡ್ಬೋದು. ಸ್ವಲ್ಪ ಏರುಪೇರಾದರೆ ಜೀವನ ಪೂರ್ತಿ ಅಳಬೇಕಾಗುತ್ತೆ. ಆಯಿತು, ಒಳ್ಳೆಯದಾಗಲಿ, ಶುಭವಾಗಲಿ.